ಬರ್ತಾ ಇದೆ ವೀಕ್ಷಕರೇ. ಆಪರೇಷನ್ ಸಿಂಧೂರದಲ್ಲಿ ಪಾಕ್ನ 11 ಸೈನಿಕರು ಬಲಿಯಾಗಿದ್ದಾರೆ. ನೋಡಿ, ಇದು ಪಾಕಿಸ್ತಾನ ಕೊಡ್ತಾ ಇರೋ ಲೆಕ್ಕ. ಸಾವು ನೋವಿನ ಕುರಿತು ಪಾಕಿಸ್ತಾನ ಸೇನೆ ಲೆಕ್ಕ ಕೊಟ್ಟಿದೆ. ಅದು ಕೊಟ್ಟಿದ್ದನ್ನು ನಂಬೇಕಷ್ಟೇ ನಾವು. ಇದಕ್ಕಿಂತ 10 ಪಟ್ಟು ಜಾಸ್ತಿ ಆಗಿದೆಯೋ ಏನೋ ಗೊತ್ತಿಲ್ಲ. 75ಕ್ಕೂ ಹೆಚ್ಚು ಪಾಕಿಸ್ತಾನದ ಸೈನಿಕರಿಗೆ ಗಂಭೀರ ಗಾಯ ಆಗಿದೆ ಅಂತ ಹೇಳ್ತಾ ಇದೆ. ಪಾಕ್ನ 40ಕ್ಕೂ ಹೆಚ್ಚು ಸೈನಿಕರು ಹತ ಅಂತ ಭಾರತ ಹೇಳಿತ್ತು. ಆದರೆ ಪಾಕಿಸ್ತಾನ 75 ಸೈನಿಕರು ಹೋಗಿದ್ದಾರೆ ಅಂತ ಹೇಳ್ತಾ ಇದೆ. ಇನ್ನೂ ಜಾಸ್ತಿ ಹೋಗಿದ್ರೇನೂ ಆಶ್ಚರ್ಯ ಇಲ್ಲ. ಸಾವು ನೋವಿನ ಲೆಕ್ಕ ಕೊಡ್ತಾ ಇದೆ ಪಾಕಿಸ್ತಾನ ಸೇನೆ. 11 ಸೈನಿಕರು ಆಪರೇಷನ್ ಸಿಂಧೂರ್ನಲ್ಲಿ ಬಲಿಯಾಗಿದ್ದಾರೆ ಅಂತ. ಭೂಸೇನೆಯ 6, ಅದೇ ರೀತಿ ವಾಯುಪಡೆಯ 5 ಯೋಧರು ಸಾವನ್ನಪ್ಪಿದ್ದಾರೆ ಅಂತ ಹೇಳಿಕೊಂಡಿದೆ. 75ಕ್ಕೂ ಹೆಚ್ಚು ಸೈನಿಕರಿಗೆ ಗಂಭೀರ ಗಾಯ ಆಗಿದೆ ಅಂತ. ರೈಟ್ ಭಂಡಾರಿ ಅವರೇ, ಕ್ಯಾಶುಯಾಲಿಟೀಸ್ ವಿಚಾರದಲ್ಲಿ ಅದು ಹೇಳ್ತಾ ಇದೆ ಬರೇ 75ಕ್ಕೂ ಹೆಚ್ಚು ಜನರಿಗೆ ಗಾಯ ಆಗಿದೆ, ಬರೇ 11 ಸೈನಿಕರು ಬಲಿಯಾಗಿದ್ದಾರೆ ಅಂತ. ಕಳೆದ 3-4 ದಿನಗಳ ಅಷ್ಟು ದೊಡ್ಡ ಆಪರೇಷನ್ ಸಿಂಧೂರ್ನಲ್ಲಿ ಕೇವಲ 11 ಸೈನಿಕರು ಮೃತಪಟ್ಟಿದ್ದಾರೆ ಅಂತ ಅದು ಹೇಳ್ತಾ ಇದೆ. ಅಫ್ಕೋರ್ಸ್ ನಮ್ಮ ಸೇನೆ ಸೈನಿಕರನ್ನ, ಪಾಕಿಸ್ತಾನ ಸೈನಿಕರನ್ನ ಟಾರ್ಗೆಟ್ ಮಾಡಿರಲಿಲ್ಲ. ಬಟ್ ನಮ್ಮ ಟಾರ್ಗೆಟ್ ಇದ್ದಿದ್ದು ಟೆರರಿಸ್ಟ್ಗಳು ಅಂತ. ಟೆರರಿಸ್ಟ್ಗಳು ಕನಿಷ್ಠ 100 ಜನ ಹತರಾಗಿದ್ದಾರೆ ಅಂತ ಭಾರತೀಯ ಸೇನೆ ಹೇಳಿದೆ. ಸೊ ಪಾಕಿಸ್ತಾನದ ಲೆಕ್ಕನ ನಂಬೋದಾ, ಸುಳ್ಳು ಹೇಳ್ತಾ ಇದೆಯಾ ಪಾಕಿಸ್ತಾನ? ಎಷ್ಟೆಲ್ಲ ಕ್ಯಾಶುಯಾಲಿಟೀಸ್ ಆಗಿರಬಹುದು ಇನ್ ಜನರಲ್ ಒಂದು ಅಂದಾಜು? ನೋಡಿ, ಅದು ಸುಳ್ಳು ಹೇಳುವುದರಲ್ಲಿ ಮಾಹಿತಿ. ಅದು ಮಹಿರ್ ಅವರು ನಮ್ಮ F-16 ಹೊಡೆದ್ರು ಅಂತ ಹೇಳಿದ್ರು, ಇದು ನಮ್ಮ ರಾಫೆಲ್ ಹೊಡೆದ್ರು ಅಂತ ಹೇಳಿದ್ರು. ಫೋಟೋ ಹಾಕಿದ್ದಾರೆ. ಅದನ್ನು ಈಗ ಕನ್ಫರ್ಮ್ ಮಾಡುವಾಗ ಅದು ರಾಜಸ್ಥಾನದಲ್ಲಿ ಎಷ್ಟೋ ವರ್ಷಗಳ ಮೇಲೆ ಮೊದಲು ಏನೋ ನಮ್ಮ ಒಂದು ಆಕ್ಸಿಡೆಂಟ್ ಅಲ್ಲಿ ಫ್ಲೈಟ್ ಬಿದ್ದಿತ್ತು, ಅದರ ಫೋಟೋ ಹಾಕಿದ್ದಾರೆ. ಮತ್ತೆ ಅವರು ಏನೆಲ್ಲ ಅವರು ಕೊಡುವ ಪಿಕ್ಚರೇ ಬೇರೆ. ಅವರು ನಮ್ಮನ್ನು ಹೊಡೆದು ಬಿಟ್ಟು ಈಗ ಬಹಳ ಇದಾಯಿತು ಅಂತೇಳಿ ಎಲ್ಲ ಅವರ ದೊಡ್ಡ ಓಪನ್ ಆಗಿ ಹೇಳ್ತಾ ಇದ್ದಾರೆ. ಮತ್ತೆ ನೋಡಿ, ಈಗ ಏರ್ ಡಿಫೆನ್ಸ್ ಅದೆಲ್ಲ ಕ್ಲಿಯರ್ ಮಾಡುವಾಗ ಅಲ್ಲಿ ಎಲ್ಲ ಸೋಲ್ಜರ್ ಇರ್ತಾರೆ. 8-10 ಆಗ್ಲಿಕ್ಕಿಲ್ಲ. 9 ನಾವು ಅಫಿಷಿಯಲಿ ಅಲ್ಲಿ ಹಾಕಿದ್ದೇವೆ. ಆದ ಸೆಕೆಂಡ್ ಟೈಮ್ ನಾವು ಪುನಃ ಹಾಕುವಾಗಲೂ ಅಷ್ಟೇ ಆಲ್ಮೋಸ್ಟ್ ಅವ್ರದ್ದು 140 ಅಂತೇಳಿ ಫಿಗರ್ ಬಂತು. ಈಗ ಲಾಸ್ಟ್ ಬಾಲಕೋಟ್ನಲ್ಲಿಯೂ ಅಷ್ಟೇ ನಾವು ಟೆರರಿಸಂ ಅನ್ನು, ಅವರು ಟೆರರಿಸ್ಟ್ ಅನ್ನು ಟ್ರಕ್ ನಲ್ಲಿ ಹಾಕಿ ಎಲ್ಲ ಬೆಳಿಗ್ಗೆ ಬಂದು ಎಲ್ಲ ಲೋಡ್ ಮಾಡಿಕೊಂಡು ತಗೊಂಡು ಹೋದ್ರು. ಮತ್ತೆ ಬಂದು ತೋರಿಸ್ತಾ ಇರೋದು ನೋಡಿ, ಏನೂ ಆಗ್ಲಿಲ್ಲ ಅಂತ. ಇವ್ರದ್ದು ಸುಳ್ಳು. ಅದು ಎಲ್ಲ ನಮ್ಮಲ್ಲಿ ಏನಾದ್ರೂ ಆದ್ರೆ ಅದು ಅಲ್ಲಿ ನಿಲ್ಲುವುದಿಲ್ಲ. ಅದನ್ನು ಕೂಡಲೇ ರಿಪೋರ್ಟರ್ಸ್ ಹಾಕ್ತಾರೆ, ಪೇಪರ್ ನಲ್ಲಿ ಬರ್ತದೆ, ಯಾವುದು ಹೈಡ್ ಆಗುವುದಿಲ್ಲ. ಮತ್ತೆ ಅವರನ್ನು ನಂಬಿದ್ರೆ ಅದದ್ದು ಎಲ್ಲ ಸುಳ್ಳು ಅಂತೇಳಿ ಈಗ ಎಲ್ರಿಗೂ ಗೊತ್ತುಂಟು. ಇಷ್ಟವರೆಗೂ ಅಷ್ಟೇ ಅವರು ನಮ್ಮ ರಾಫೆಲ್ ಅನ್ನು ಹೊಡೆದ್ರು, ಅದನ್ನು ಹೊಡೆದ್ರು, ಇದನ್ನು ಹೊಡೆದ್ರು ಅಂತ ಹೇಳ್ತಾರೆ. ನಾವು ಏನ್ ಮಾಡ್ಬೇಕು? ನಾವು ನಗಾಡ್ಬೇಕಷ್ಟೇ. ಈಗ ನಮ್ಮ ಪೇಪರ್ ಇದ್ದು ನಮ್ಮ ಎಲ್ಲ ರಿಪೋರ್ಟ್ ಅನ್ನು ನೋಡಿ ಅಲ್ಲಿ ಈಗ ಅವರು ಬಹಳ ಕಂಗಾಲಾಗಿದ್ದಾರೆ. ಇದೇನು ಅಂತೇಳಿ ಈಗ ಎಲ್ಲ ಪೇಪರ್ಸ್ ಎಲ್ಲ ಫೇಕ್ ರಿಪೋರ್ಟ್ ಮಾಡುವುದಿಲ್ಲ. ಆ ರಿಪೋರ್ಟ್ ಆದ ಮೇಲೆ ಅವರು ಸ್ವಲ್ಪ ಚೇಂಜ್ ಆಯ್ತು ಈಗ. ಆದ್ರಿಂದ ಅವರ ರಿಪೋರ್ಟ್ ನಮಗೆ ನಾವು ನಂಬಲಿಕ್ಕೆ ಸಾಧ್ಯ ಇಲ್ಲ. ಅವರು ಎಷ್ಟಿದ್ರು ಅದೇನು ಇದು ಅದರಲ್ಲಿ ಅಷ್ಟು ಜನರು ಸತ್ತದನ್ನು ಲೋಡ್ ಮಾಡಿ ತಗೊಂಡು ಹೋಗಿದ್ದಾರೆ ಬೆಳಿಗ್ಗೆ. ಮತ್ತೆ ಬಂದು ತೋರಿಸಿದ್ರು ಏನಾಗಲಿಲ್ಲ ಅಂತ ಹೇಳಿ. ಈ ಸಲ ನಾವು 9 ಜಾಗಕ್ಕೆ ಹೊರಟದ್ದು ಎಲ್ಲ ನಮ್ಮವರಿಗೂ ತೋರಿಸಲಿಕ್ಕೆ ಮತ್ತೆ ಅವರಿಗೆ ತೋರಿಸಲಿಕ್ಕೆ. ಯುದ್ಧ ಇದು ಶೂಟ್ ಮಾಡುವ ಮೊದಲು ಹೇಗಿತ್ತು ಮತ್ತೆ ಹೇಗಿತ್ತು ಇದನ್ನೆಲ್ಲ ನೋಡುವಾಗ ಅವರಿಗೆ ಆಶ್ಚರ್ಯ ಆಗ್ತದೆ. ನಂಬಲೇಬೇಕು, ಇಲ್ಲಿ ನಮ್ದು ಸುಳ್ಳಲ್ಲ ಇದು. ಹಾಗಾಗಿ ಅವ್ರದ್ದು ಒಂದು ಪ್ರೂಫ್ ಇಲ್ಲ. ನಮ್ಮ ಏರ್ ಬೇಸ್ ಹೊಡೆದ್ರು, ಇದೆಲ್ಲ ಹೊಡೆದ್ರು ಅಂತ ಹೇಳಿದ್ರು. ನಮ್ಮವರು ಅಲ್ಲಿ ರಿಪೋರ್ಟ್ ಮಾಡುವಾಗ ಅದರ ಫೋಟೋದಿಂದ ತೋರಿಸಿದ್ರು. ಎಲ್ಲ ಏರ್ ಬೇಸ್ ಸರಿ ಉಂಟು, ಏರ್ಪೋರ್ಟ್ ಎಲ್ಲ ಸರಿ ಉಂಟು, ನಮ್ಮ ಪೈಲಟ್ ಯಾರಿಗೂ ಡ್ಯಾಮೇಜ್ ಆಗಲಿಲ್ಲ, ಏನಿಲ್ಲ ಅಂತ ಹೇಳಿ. ಆದ್ರೆ ಅವ್ರದ್ದು ಪ್ರೂಫ್ ಇಲ್ಲ. ಎಲ್ಲ ಒಬ್ಬನೊಬ್ಬನು ಒಂದೊಂದು ಸುಳ್ಳು ಹೇಳ್ತಾ ಇರ್ತಾರೆ. ಭಂಡಾರಿ ಅವರೇ, ಪಾಕಿಸ್ತಾನದಾದ್ಯಂತ ಕೆಲವರು ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ರಸ್ತೆಗಳಲ್ಲಿ ಸೆಲೆಬ್ರೇಟ್ ಮಾಡ್ಕೊಂಡು ಓಡಾಡಿದ್ರು, ನಾವು ಯುದ್ಧ ಗೆದ್ದು ಬಿಟ್ಟಿದ್ದೀವಿ ಅಂತ. ಇವನ್ ಶಹಬಾಜ್ ಶರೀಫ್ ಕೂಡ ಅದೇ ತರ ಮಾತನಾಡಿದ್ರು. ಏನ್ ನಾನ್ ಸೆನ್ಸ್ ಇದು? ಹೇಗೆ ಅವ್ರು ಯುದ್ಧ ಗೆಲ್ಲೋದು ಹೇಗೆ? ಹೊಡೆದಿರೋದೇ ನಾವು ಯುದ್ಧನೇ ಮಾಡಿಲ್ಲ, ಭಾರತ ಮಾಡಿರೋದೇ ಆಪರೇಷನ್ ಸಿಂಧೂರ್. 100 ಜನ ಅವರ ಭಯೋತ್ಪಾದಕರಿಗೆ ಹೊಡೆದಿದ್ದೀವಿ, ನಾವು ಟಾರ್ಗೆಟೇ ಮಾಡಿಲ್ಲ. ಅವ್ರ ಸೇನೆನ ಟಾರ್ಗೆಟ್ ಮಾಡಿದ್ರೆ ಬೇರೆದೇ ಕತೆ ಇತ್ತು, 2 ದಿನದಲ್ಲಿ ಮುಗಿಸಾಕ್ ಬಿಡ್ಬೋದಾಗಿತ್ತು. ಬಟ್ ಈಗ ಪಾಕಿಸ್ತಾನ ಸೆಲೆಬ್ರೇಟ್ ಮಾಡ್ಕೊಂಡು ಓಡಾಡ್ತಾ ಇದೆ. ಏನ್ ಹೇಳ್ತೀರಾ? ನೋಡಿ, ಅವ್ರದ್ದು ಸುಳ್ಳು ಅಂದ್ರೆ ನಮ್ಮ ಟಿವಿ ಚಾನೆಲ್ ಆಗಲಿ ಎಲ್ಲ ಅವರು ಕ್ಲೋಸ್ ಮಾಡಿದ್ದಾರೆ ಹೆಚ್ಚಿನದ್ದು. ಮತ್ತೆ ಯಾರ್ದು ನಮ್ಮ ರಿಯಲ್ ರಿಪೋರ್ಟ್ ಯಾರು ಕೊಡುವುದಿಲ್ಲ. ಆದ್ರಿಂದ ಅವರಿಗೆ ಇದು ಈಗಲ್ಲ, ಈವನ್ 71 ವಾರ್ನಲ್ಲಿಯೂ ನಾನು ಇದ್ದ ಯೂನಿಟ್ ಒಬ್ಬ ಸೋಲ್ಜರ್ ಅನ್ನು ಅವ್ರದ್ದು ಪಾಕಿಸ್ತಾನ ಪ್ರಿಸನರ್ ಅನ್ನು ನಾವು ತಗೊಂಡು ಬಂದೆವು.
ಅವನು ಹೇಳ್ತಾನೆ ನಮಗೆ ಬ್ರೀಫಿಂಗ್ ಮಾಡ್ತಾ ಇದ್ರು, ಬಾಂಗ್ಲಾದೇಶಲ್ಲಿ ನಾವು ಬಹಳ ಅಡ್ವಾನ್ಸ್ ಆಗ್ತಾ ಇದ್ದೇವೆ, ಇಲ್ಲಿಯೂ ಅಷ್ಟೇ ನಮಗೆ ಇದಾಗ್ತದೆ. ಅದೇ ನೀವು ಒಂದು ವೇಳೆ ಇಂಥದ್ದು ಅಪರ್ಚುನಿಟಿ ಬಂದ್ರೆ ಇಂಡಿಯಾದ ಪ್ರಿಸ್ನರ್ ಆಗಿ ಹೋಗ್ಬೇಡಿ, ಅವರು ಕಚ್ಚಾ ತಿನ್ಬಹುದು ಅಂತ. ಅಂದ್ರೆ ಈ ಬಂದರನ್ನು ನಾವು ತಂದು ಕಣ್ಣಿಗೆಲ್ಲ ಬಟ್ಟೆ ಕಟ್ಟಿ ಲಂಗರಿಗೆ ತಗೊಂಡು ಬಂದೆವು. ಆದ್ರೆ ನಮ್ಮ ಅಟ್ಮಾಸ್ಫಿಯರೇ ಬೇರೆ. ಎಲ್ಲ ಒಬ್ಬನು ಒಂದು ಪೂರಿ ತಿನ್ನಿಸ್ತಾನೆ, ಇನ್ನೊಂದು ತಿನ್ನಿಸ್ತಾನೆ, ಅವನು VIP ಹಾಗೆ. ಪಾಪ ಅವನು ಮೊದಲು ನಡುಗುದಿದ್ದ. ಅಂದ್ರೆ ಮತ್ತೆ ನಾವೆಲ್ಲ ಅವನ ಡಿಟೇಲ್ ಡೈರೆಕ್ಟರ್ ಹ್ಯಾಂಡ್ ಓವರ್ ಮಾಡಿದ್ರು. ಅಂದ್ರೆ ಅವರಿಗೆ ಬ್ರೀಫಿಂಗೇ ಮಾಡೋದು ಬೇರೆ. ಈಗ ಅಲ್ಲಿಗೆ ಅವರಿಗೆ ಗೊತ್ತೇ ಇಲ್ಲ, ಲೆಟ್ ದಮ್ ಸೆಲೆಬ್ರೇಟ್. ಅದಕ್ಕೆ ನಾನು ಹೇಳುದು, ಈ ಅಟ್ಮಾಸ್ಫಿಯರ್ ಇರುವಾಗ ಅವರು ನಮ್ಮ ಯಾವ ಕಂಡೀಷನ್ ಅನ್ನು ಒಪ್ಪಿದ್ರೆ ಅವರಿಗೆ ಇಲ್ಲಿ ಇಲ್ಲ. ಈಗಲೂ ಅಷ್ಟೇ, ಈಗ ಇವನು ಕಂಪ್ಲೀಟ್ ಆರ್ಮಿ ಚೀಫ್ ಟೇಕನ್ ಓವರ್ ಎವ್ರಿಥಿಂಗ್. ಇನ್ನು ಡಿಕ್ಲೇರ್ ಮಾಡಿ ಇವನನ್ನು ಒಳಗೆ ಹಾಕ್ಬೇಕಷ್ಟೇ, ಶರೀಫನ್ನು. ಅದು ಮಾಡ್ತಾನೆ ಅವನು. ಆದ್ರಿಂದ ಅವನಿಗೆ ತೊಂದರೆ ಇಲ್ಲ. ಅವನ ಫ್ಯಾಮಿಲಿಯನ್ನು ಕಳಿಸಿದ್ದಾನೆ ಆಲ್ರೆಡಿ UK ಗೆ. ಮತ್ತೆ ಕೆಲವು ಸೀನಿಯರ್ ಮೆಂಬರ್ಸ್ ಎಲ್ಲ ಕಳಿಸಿದ್ದಾರೆ. ಎಂತಾದ್ರೂ ಸೋಲ್ಜರ್ಸ್ ಸಾಯುವುದು, ಅವರಿಗೆ ಅದರ ಬಗ್ಗೆ ಏನಿದ್ದಿಲ್ಲ. ಸೋಲ್ಜರ್ಸ್ ಅನ್ನು ಕಾರ್ಗಿಲಲ್ಲಿ ನೋಡಿದಿಲ್ಲ, ಅವರ ಸೋಲ್ಜರ್ ನಾವು ಕೊಂದವರನ್ನು ತೆಕೊಂಡು ಅವರಿಗಂತೂ ಫ್ಯುನರಲ್ ಕೊಡ್ಲಿಲ್ಲ, ಒಂದು ಸದ್ಗತಿಯನ್ನು ಕೊಡ್ಲಿಲ್ಲ ಅವರು. ಅಂತ ಮನುಷ್ಯರು ಅವರು. ಆದ್ರಿಂದ ಇವರಿಗಂತೂ ಸುಳ್ಳು ಹೇಳಿಬಿಟ್ಟು ಅವರನ್ನು ಕೃಷಿ ಮಾಡ್ತಾರೆ. ಅಲ್ಲಿ ಪಾರ್ಲಿಮೆಂಟ್ ನಲ್ಲಿ ಡೆಸ್ಕ್ ಬಡಿತಾರೆ, ಹಾಗೆ ಮಾಡಿದೆವು, ಇದು ಮಾಡಿದೆವು, ಅಚೀವ್ ಮಾಡಿದೆವು, ಅವರ ರಾಫೆಲ್ ಅನ್ನು ನಾವು ಹೊಡೆದು ಬಿಟ್ಟೆವು ಅಂತ ಹೇಳ್ಬಿಟ್ಟು. ಇಟ್ಸ್ ಅ ನಾರ್ಮಲ್ ಒನ್. ಇದು ರಿಯಲ್ ಫ್ಯಾಕ್ಟ್ ಇಸ್ ಡಿಫರೆಂಟ್. ಅದು ಎಲ್ರಿಗೂ ವರ್ಲ್ಡ್ಗೆ ಗೊತ್ತುಂಟು. ವರ್ಲ್ಡ್ ದೇ ಗಾಟ್ ದೇರ್ ಓನ್ ಇಂಟೆಲಿಜೆನ್ಸಿ, ದೇರ್ ಓನ್ ಇನ್ಫಾರ್ಮರ್ಸ್. ಅದು ಕರೆಕ್ಟ್ ಯಾವುದು ಅಂತೇಳಿ ಅವರಿಗೆ ಗೊತ್ತಾಗ್ತದೆ ಅವರಿಗೆ. ಓಕೆ ಭಂಡಾರಿ ಅವರೇ, ಇನ್ನು ಮೋದಿ ಆದಂಪುರ್, ಓಕೆ, ನಾವು ಪಾಕಿಸ್ತಾನದ ಎದೆ ಸೀಳಿದ ಕಮಾಂಡ್ ದೃಶ್ಯ ರಿಪಬ್ಲಿಕ್ನಲ್ಲಿ. ಇಂಟಿಗ್ರೇಟೆಡ್ ಏರ್ ಕಮಾಂಡ್ ಅಂಡ್ ಕಂಟ್ರೋಲ್ ಸಿಸ್ಟಮ್ ಪಾಕ್ ವಿರುದ್ಧ ವಾಯುದಾಳಿ ಯಾವ ರೀತಿಯಲ್ಲಿ ಮಾಡಿತು, ಇಲ್ಲಿಂದಲೇ ಶತ್ರುಗಳ ಎದೆ ಸೀಳ್ ಹಾಕಿದ್ದು ಹೇಗೆ, ಕಮಾಂಡ್ ಸೆಂಟರ್ ಶತ್ರುಗಳ ಮಿಸೈಲ್ ಡ್ರೋನ್ ಅನ್ನ ಯಾವ ರೀತಿ ತಡೀತು, ಭಾರತದ ಅಭೇದ್ಯ ವಾಯು ರಕ್ಷಾ ಕವಚ ಹೇಗಿದೆ, ಅದರ ದೃಶ್ಯ ರಿಪಬ್ಲಿಕ್ನಲ್ಲಿ. ನೋಡ್ತಾ ಇದ್ದೀರಾ ದೃಶ್ಯಗಳು. ವಾಯು ರಕ್ಷಣಾ ಪಡೆ, ಇಡೀ ಪಡೆ ಹೇಗಿದೆ, ಟೀಮ್, ಹ್ಯಾಟ್ಸ್ ಆಫ್ ಟು ದೆಮ್. ಅವರಿಗೆ ಬಹಳ ದೊಡ್ಡ ಅಭಿನಂದನೆಯನ್ನ ಹೇಳ್ಬೇಕು ನಾವು. ಇಂಟಿಗ್ರೇಟೆಡ್ ಏರ್ ಕಮಾಂಡ್ ಕಂಟ್ರೋಲ್ ಸಿಸ್ಟಮ್ ಇಡೀ ಟೀಮ್ ಹೇಗಿದೆ ಮತ್ತು ಅಲ್ಲಿನ ಏರ್ಬೇಸ್ ಹೇಗಿದೆ ನೋಡ್ತಾ ಇದ್ದೀರಾ. ಇದೇ ಟೀಮ್ ನಮ್ಮನ್ನ ಇಷ್ಟು ಕಾಪಾಡಿ ಶತ್ರುಗಳ ಎದೆ ಸೀಳಿ ಹಾಕಿದ ಟೀಮ್. ನಿವೃತ್ತ ಕರ್ನಲ್ ಎಜೆ ಭಂಡಾರಿ ಅವರು ನಮ್ಮ ಜೊತೆ ಇದ್ದಾರೆ. ನಮಸ್ಕಾರ ಸರ್, ನಾನು ಶ್ರೀಲಕ್ಷ್ಮಿ ಅಭಿಜಿತ್. ಎಜೆ ಭಂಡಾರಿ ಅವರೇ, ಇಷ್ಟೊತ್ತು ನಾವು ಆದಂಪುರ್ ವಾಯುನೆಲೆಗೆ ಪ್ರಧಾನಿಗಳು ಭೇಟಿ ಕೊಟ್ಟ ಮಹತ್ವದ ಬಗ್ಗೆ ನೀವು ಸಾಕಷ್ಟು ಮಾಹಿತಿ ಕೊಟ್ರಿ. ಈಗ ವಾಯು ರಕ್ಷಾ ಕವಚ ಇರಬಹುದು ಅಥವಾ ನಮ್ಮ ಓವರ್ ಆಲ್ ಡಿಫೆನ್ಸ್, ಅದು ಭೂಸೇನೆ ಇರ್ಬೋದು, ನೌಕಾಸೇನೆ ಇರ್ಬೋದು, ಓವರ್ ಆಲ್ ನಮ್ಮ ಡಿಫೆನ್ಸ್ ಮೊದಲಿಗಿಂತ 100 ಪಟ್ಟು ಶಕ್ತಿಶಾಲಿಯಾಗಿದೆ. ಕಳೆದ 20 ವರ್ಷಗಳಲ್ಲಿ ಅಥವಾ 15 ವರ್ಷಗಳಲ್ಲಿ ಇದು ಕಂಡಿರ್ತಕ್ಕಂತಹ ಬೆಳವಣಿಗೆ ಏನು, ಇವತ್ತು ನಮ್ಗೆ ಸಾಮಾನ್ಯ ಜನರಿಗೇನೆ ಇಷ್ಟೊಂದು ಖುಷಿ ಆಗ್ತಾ ಇರುವಾಗ ನಿಮ್ಗೆ ಹೇಗನ್ಸುತ್ತೆ ಅಂತ? ಅದೇ ನೋಡಿ, ನಮ್ದು ಒಂದು ನಾವು ನಮಗೆ ಬೇಕಾದ ಒಳ್ಳೆ ಇಕ್ವಿಪ್ಮೆಂಟ್ ನಾವು ತಂದು ಪ್ರೊಕ್ಯೂರ್ ಮಾಡಿ ನಮ್ಮ ಡಿಫೆನ್ಸ್ ಅನ್ನು ಇಂಪ್ರೂವ್ ಮಾಡಿದ್ದೆವು. ಇನ್ನೊಂದು ಇನ್ಫ್ರಾಸ್ಟ್ರಕ್ಚರ್, ಮುಂಚೆ ನಮ್ಮ ರೋಡ್ ಅದು ಇದೆಲ್ಲ ಚೈನಾ ಬಾರ್ಡರ್ ಅಲ್ಲೆಲ್ಲ ಇರ್ಲಿಲ್ಲ, ಅದಕ್ಕೆ ಮಾಡ್ಲಿಕ್ಕೆ ಬಿಡ್ತಿದ್ದಿಲ್ಲ. ಈಗ ಅದು ಆಯ್ತು, ಟನಲ್ ಆಯ್ತು, ಎಲ್ಲ ಕಡೆಯಲ್ಲಿಯೂ ಯಾವ ಸೀಸನ್ ನಲ್ಲಿಯೂ ಏನಾದ್ರೂ ಆದ್ರೆ ನಮ್ಗೆ ಅದಕ್ಕೆ ಸಪ್ಲೈ ಆಗಲಿ, ನಮ್ಮ ವೆಪನ್ಸ್ ಅಲ್ಲಿ ತಗೊಂಡು ಹೋಗ್ಲಿಕ್ಕಾಗ್ಲಿ, ಸೋಲ್ಜರ್ ತಗೊಂಡು ಹೋಗ್ಲಿಕ್ಕಾಗ್ಲಿ ಯಾವ ತೊಂದರೆಯೂ ಇಲ್ಲ. ಎಲ್ಲ ಪ್ಲಾನ್ ಮಾಡುಂಟು. ಹಾಗೆ ಇದು ಕಮಾಂಡ್ ಕಂಟ್ರೋಲ್ ನೋಡಿ, ಇದರಲ್ಲಿ S-400 ಮತ್ತೆ ಆಕಾಶ್ ಮತ್ತೆ ನಮ್ಮ L-70 ಸಿಲ್ಕ ಇದು ಎಲ್ಲ ಕಂಬೈನ್ ಆಗುಂಟು. ಎಷ್ಟೆಷ್ಟು ಏರಿಯಾದಲ್ಲಿ ಇದು S-400 ಅಬೌಟ್ 600 ಅಲ್ಲಿ ಅದನ್ನು ಐಡೆಂಟಿಫೈ ಮಾಡ್ತದೆ. 400 ಆಗುವ ಕಿಲೋಮೀಟರ್ ನಲ್ಲಿ ಅದನ್ನು ಇದು ಡೀಲ್ ಮಾಡ್ತದೆ, ಅದನ್ನು ಶೂಟ್ ಮಾಡ್ತದೆ. ಹೀಗೆ ಎಲ್ಲದರಲ್ಲಿ ಯಾವ್ದಾವ್ದಕ್ಕೆ ಯಾವ ಇಕ್ವಿಪ್ಮೆಂಟ್ ಬೇಕೋ ಅದಕ್ಕೆ ಕಮಾಂಡ್ ಕೊಡ್ತದೆ. ಒಂದೇ ಅಲ್ಲ,
ತುರಿಗೆ ನಾವು ಜಂಪ್ ಮಾಡಿ ದೊಡ್ಡ ದೊಡ್ಡ ನಮ್ಮ ಆಂಟಿ ಡಿಫೆನ್ಸ್ ಇಕ್ವಿಪ್ಮೆಂಟ್ ಅನ್ನು ಯೂಸ್ ಮಾಡುದಿಲ್ಲ. ಇದೆಲ್ಲ ಇಂಟರ್ಲಿಂಕ್ಡ್ ಆದ್ರಿಂದ ಅದೇ ಡಿಸೈಡ್ ಮಾಡ್ತದೆ ಇದಕ್ಕೆ ಯಾವ್ದು ಇಕ್ವಿಪ್ಮೆಂಟ್, ಯಾವ್ದು ಮಿಸೈಲ್ ಬಿಫಿಟ್ಟಿಂಗ್ ಡಿಪ್ಲಾಯ್ಗೆ ಹೇಳಿ ಅದನ್ನು ಮಾಡ್ತದೆ. ಈಗ ನಮ್ಮ ಕೋವಿಡ್ ನಲ್ಲಿ ಹೇಗೆ ಎಲ್ಲರನ್ನು ಇದು ಪ್ರಿವೆಂಟ್ ಮಾಡಿತೋ, ಇಷ್ಟೆಲ್ಲ ವಾರ್ ಆದ್ರೂ ನೋಡಿ ನಮಗೆ ಲಾಸ್ ಇಲ್ಲ. ನಮ್ಮಲ್ಲಿ ಒಂದು 3-4 ಜನರು ಮಾರ್ಟಿರ್ ಆದ್ರೆ ಅಲ್ಲದೆ ಜಾಸ್ತಿ ಇಲ್ಲ. ಈಗ ಅವ್ರದಲ್ಲಿ 40 30-40 ಅಂತ ಹೇಳ್ತಾರೆ, ಆದ್ರೆ ಎಲ್ಲ ಸುಳ್ಳು, ಅದಕ್ಕಿಂತ ಜಾಸ್ತಿ. ಒಬ್ಬ ಇದು ಪೈಲಟ್ ಇದು ಮಾರ್ಟಿರ್ ಆದ, ಮತ್ತೆ ತುಂಬಾ ಜನರು, ತುಂಬಾ ಆಫೀಸರ್ಸ್ ಎಲ್ಲ ಕ್ಯಾಶುಯಾಲಿಟಿ ಆಗುಂಟು, ಸತ್ತಿದ್ದಾರೆ. ಆದ್ರೆ ಅದರ ಕರೆಕ್ಟ್ ಪಿಕ್ಚರ್ ನಮಗೆ ಬರುವುದಿಲ್ಲ, ಎಷ್ಟು ತುಂಬಾ ಡ್ಯಾಮೇಜ್ ಆಗುಂಟು. ಮತ್ತೆ ಏರ್ ಫೀಲ್ಡ್ ಮತ್ತೆ ಅವ್ರದ್ದು ಕರಾಚಿ ಹಾರ್ಬರ್ ಆಗಲಿ ಎಲ್ಲ ಆಲ್ಮೋಸ್ಟ್ 50 to 60% ನಾಶ ಆಗುಂಟು. ಇನ್ನು ಅದನ್ನು ರಿಪೇರ್ ಮಾಡಿ ಸರಿ ಮಾಡಲಿಕ್ಕೂ ತುಂಬಾ ಖರ್ಚು ಉಂಟು. ಅವರ ಚೈನೀಸ್ ಮೇಡ್ ಏರ್ ಡಿಫೆನ್ಸ್ ಅನ್ನು ಆಫ್ಸೆಟ್ ಮಾಡಿದೆವು, ಟರ್ಕಿದ್ದು ಮಿಸೈಲ್ ಆಗಲಿ ಎಲ್ಲವನ್ನು ಹೊಡೆದು ಹಾಕಿದೆವು, ಚೈನೀಸ್ ಹಾಕಿದೆವು ಎಲ್ಲ. ಅಂತೂ ಇದು ಮತ್ತೊಂದು ಅಂದ್ರೆ ಎಲ್ಲ ವರ್ಲ್ಡೇ ನಮಗೆ ಒಂದು ಕೋಆಪರೇಷನ್ ಕೊಟ್ಟಿದೆ, ಸಪೋರ್ಟ್ ಕೊಟ್ಟಿದೆ. ಆದ್ರಿಂದ ನಮ್ಮ ಸಂಯಮ ಅವರಿಗೂ ಅರ್ಥ ಆಗ್ತದೆ. ಆದ್ರೆ ಈಗ ನಿನ್ನೆದು ಸಂಯಮ ನನಗೆ ಅದು ಸರಿಯಾಗುದಿಲ್ಲ. ಅಂದ್ರೆ ಇಷ್ಟೆಲ್ಲ ಅವ್ರದ್ದು ಉದ್ದಟತನ ಮಾಡ್ತಾರೆ. ಮೋದಿ ಅವರು ಹೇಳಿದ್ದಾರೆ, ಒಂದು ಅಟ್ಯಾಕ್ ಮಾಡಿದರೆ ಅದನ್ನು ವಾರ್ ಅಂತೇಳಿ ಮಾಡ್ತೇವೆ ಅಂತೇಳಿ. ಇವರ ಎದುರಿನಲ್ಲೇ ಅವ್ರೀಗ ಇಷ್ಟು ಮಾಡುವಾಗ ನಾವು ಇಮಿಡಿಯೇಟ್ಲಿ ಹೋಗ್ಬಿಟ್ಟು ಅವರ ಸಡನ್ ಅವರು ಕಂಪ್ಲೀಟ್ ಡೌನ್ ಆಗುವಾಗೆ ಮಾಡಬೇಕಿತ್ತು. ಇದು ಒಳ್ಳೆ ಆಪರ್ಚುನಿಟಿ ಇತ್ತು. ಇದು